ವೀಕ್ಷಕರೇ, ಎಲ್ಲರಿಗೂ ಕೂಡ ನಮಸ್ಕಾರ. ನಾನು ಡಾಕ್ಟರ್ ಶ್ವೇತಾ ಜಿ ಎನ್ ಆಚಾರ್ಯ. ವೀಕ್ಷಕರೇ, ಒಂದು ವಿಚಾರದ ಬಗ್ಗೆ ನಾನು ಮಾಹಿತಿಯನ್ನ ಕೊಡಬೇಕು ಅಂತ ಹೇಳಿ ಅನ್ಕೊಂಡಿದೀನಿ. ನಾವು ಈ ಮಂತ್ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ಒಂದು ಫ್ಯಾಷನ್ ಶೋ ನಾವು ಇಟ್ಕೊಂಡಿದೀವಿ. ಇದಕ್ಕೋಸ್ಕರ ನಾವು ಆದಷ್ಟು ಜನರನ್ನ ನಮ್ಮ ಒಂದು ಶ್ರೀ ಯಕ್ಷಿಣಿ ಉದ್ಯೋಗ ತರಬೇತಿ ಸಂಸ್ಥೆ ಕಡೆಯಿಂದ, ನಮ್ಮ ಟ್ರಸ್ಟ್ ಕಡೆಯಿಂದ ಮಾಡುವಂತಹ ಒಂದು ಅಪರೂಪವಾಗಿರುವಂತಹ ಒಂದು ಸುಂದರವಾಗಿರುವಂತಹ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಟೂಡೆಂಟ್ಗಳು ಭಾಗವಹಿಸಬೇಕು. ಯಾಕಂತ ಹೇಳಿದ್ರೆ ಹಳ್ಳಿಯ ಹೆಣ್ಣು ಮಕ್ಕಳುಗಳು ಪೇಟೆ ಹೆಣ್ಣು ಮಕ್ಕಳಿಗಿಂತನೂ ಯಾವುದರಲ್ಲಿಯೂ ಚಂದ ಅನ್ನೋದ್ರಲ್ಲಿ ಕಮ್ಮಿ ಇಲ್ಲ ಅಂತಕ್ಕಂಥ ವಿಚಾರ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ನಾವು ಒಂದು ಕಾಲೇಜಲ್ಲಿ ಅದನ್ನ ನಾವು ಏನು ಅಂತ ಹೇಳಿದ್ರೆ ಕಾಲೇಜಲ್ಲಿ ನಾವು ಕಾರ್ಯಕ್ರಮವನ್ನ ಮಾಡ್ಬೇಕು ಅಂತ ಹೇಳಿ ನಾವು ಅದನ್ನ ಇಟ್ಕೊಂಡಿದೀವಿ. ಹಾಗಾಗಿ ಸಂಬಂಧಪಟ್ಟವರು ಅಂತ ಹೇಳಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ ಅನ್ನ ಕೊಡ್ತೀನಿ. ನೀವ್ ಯಾವ್ದಾರ ರೀಲ್ಸ್ ಮಾಡಿದಿದ್ರೆ, ಇಲ್ಲ ಅಂತ ಹೇಳಿದ್ರೆ ಒಂದು ಫ್ಯಾಷನ್ ಶೋಗೆ ಕಂಟೆಸ್ಟ್ ಮಾಡಿದಿದ್ರೆ, ಮತ್ತೆ ನಮ್ಗೆ ಈ ತರ ಒಂದು ಫ್ಯಾಷನ್ ಶೋ ನಲ್ಲಿ ನನಗೂ ಇಂಟ್ರೆಸ್ಟ್ ಇದೆ ಅಂತಕ್ಕಂತಹ ಒಂದು ಮಹಿಳೆಯರಾಗಿರ್ಬೋದು, ಮಕ್ಕಳಾಗಿರ್ಬೋದು ಇದ್ರೆ, ವಿದ್ಯಾರ್ಥಿಗಳಿದ್ರೆ, ನನ್ನ ನಂಬರಿಗೆ ನಿಮ್ಮ ಒಂದು ರೀಲ್ಸ್ ಗಳನ್ನಾಗಿರ್ಬೋದು, ಮತ್ತೆ ಕಾಂಪಿಟೇಷನ್ ಮಾಡಿರುವಂತಹ ಪ್ಲೇಸ್ ಆಗಿರ್ಬೋದು, ನನಗೆ ವಾಟ್ಸ್ಆಪ್ ಅನ್ನ ಮಾಡಿ ಅಂತ ವಿಚಾರವನ್ನ ಹೇಳ್ತೀನಿ. ಹಾಗೆ ಇನ್ನೊಂದು ಒಂದು ಕಾಲೇಜ್ ಯಾವುದು ಎಲ್ಲಿ ನಡೆಯುತ್ತೆ ನಮ್ಮ ಶಿವಮೊಗ್ಗದಲ್ಲಿ ಅಂತ ಹೇಳಿ ನಾನು ಹೇಳ್ತೀನಿ. ಯಾಕಂದ್ರೆ ನಮ್ಮ ಶಿವಮೊಗ್ಗ ಭಾಗದಲ್ಲಿ ಮೊದಲನೇ ಬಾರಿಗೆ ನಮ್ಮ ಸಂಸ್ಥೆಯ ಕಡೆಯಿಂದ, ನಮ್ಮ ಒಂದು ಟ್ರಸ್ಟಿನ ಕಡೆಯಿಂದ ನಾವು ಮಾಡುವಂತಹ ಒಂದು ಅದ್ಭುತವಾದ ಕಾರ್ಯಕ್ರಮ. ಇದಕ್ಕೆ ಎಲ್ಲರೂ ಕೂಡ ಭಾಗವಹಿಸಬೇಕಾಗತ್ತೆ, ಮತ್ತೆ ಆಗ್ಲೇಬೇಕು ಅಂತ ಹೇಳಿ ನಾನು ಕಳಕಳಿ ಪ್ರಾರ್ಥನೆಯನ್ನ ಮಾಡ್ತೀನಿ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಅದೇ ಕಾಲೇಜಲ್ಲಿ ಓದಿ ಹೋಗಿರುವಂತವ್ರು ಮತ್ತೆ ನಿಮ್ಗೆ ಗೊತ್ತಿದ್ದವರು ಮಮ್ಮಿ ಅಂಡ್ ಡಾಟರ್ ಶೋ ಕೂಡ ಇರುತ್ತೆ. ಹಾಗೆ ಅವರ ಮಕ್ಕಳಿಗೂ ಕೂಡ ನಾವು ಸ್ಟೇಜ್ ಅನ್ನ ಕಲ್ಪಿಸಿ ಕೊಡ್ತೀವಿ. ಹಾಗೆ ಸ್ಟೂಡೆಂಟ್ ಗಳಿಗೂ ಕೊಡ್ತೀವಿ. ಹಾಗೆ ಹುಡುಗರಿಗೂ ಸಮೇತ, ಕಾಲೇಜಿನ ಹುಡುಗರಿಗೂ ಸಮೇತ ನಾವು ಅವಕಾಶವನ್ನ ಮಾಡ್ಕೊಡ್ತಾ ಇದೀವಿ. ಡೇಟು ಇನ್ನೇನು ಫಿಕ್ಸ್ ಆಗುತ್ತೆ. ಬೇಗ ರಿಜಿಸ್ಟರ್ ನ ಮಾಡ್ಕೊಡಿ ಅಂತಕ್ಕಂಥ ವಿಚಾರ ಹೇಳ್ತೀನಿ. ಏನಾದ್ರೂ ನಿಮ್ಗೆ ಮಾಹಿತಿ ಬೇಕಾದಲ್ಲಿ ನನ್ನ ನಂಬರ್ ಇರುತ್ತೆ. ಕಾಂಟ್ಯಾಕ್ಟ್ ಅನ್ನ ಮಾಡಿ ದಯಮಾಡಿ. ಇದು ಒಂದು ಅದ್ಭುತವಾದ ಕಾರ್ಯಕ್ರಮ. ಇದರಲ್ಲಿ ಎಲ್ಲರಿಗೂ ಕೂಡ ಒಂದು ಸಾಮಾಧಾನಕರ ಬಹುಮಾನಗಳು ಕೂಡ ಇರುತ್ತೆ. ಯಾರೋ ಕೈ ಬೀಸ್ಕೊಂಡು ಹೋಗುವಂತದಿಲ್ಲ. ಇಂಥ ಸಂಸ್ಥೆ ಕಡೆಯಿಂದ ನಾವು ಕೂಡ ಪಾರ್ಟಿಸಿಪೇಟ್ ಮಾಡಿದ್ವಿ. ನಮಗೂ ಕೂಡ ಒಂದು ಅವಕಾಶ ಇದೆ ಅಂತಕ್ಕಂಥದ್ದು ನಿಮ್ಗೆ ಒಂದು ತಿಳುವಳಿಕೆ ಮತ್ತು ಅರಿವನ್ನ ಮೂಡಿಸುವಂತಹ ಕೆಲಸವನ್ನ ನಾವು ಮಾಡ್ತೀವಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.